ಗಂಡ ಹೆಂಡತಿಗೆ ಬೆಡ್ರೂಮ್ ಟಿಪ್ಸ್. ಫ್ರೆಂಡ್ಸ್, ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಇದೆ, ಆದ್ರೆ ಯಾಕೋ ಆ ಹತ್ತಿರಿಕೆಯ ಫೀಲ್ ಆಗ್ತಿಲ್ಲವಾ? ಕೆಲವೊಮ್ಮೆ ಹತ್ತಿರ ಇದ್ದರೂ ಮನಸ್ಸು ದೂರವಾಗಿರೋ ಹಾಗೆ ಅನಿಸ್ತಾ ಇದೆಯಾ? ನಿಜ ಹೇಳ್ಬೇಕಂದ್ರೆ ಸಮಸ್ಯೆ ದೊಡ್ಡದೇನೂ ಅಲ್ಲ. ಬೆಡ್ರೂಮ್ನಲ್ಲಿ ನಾವು ಗಮನಿಸದೆ ಮಾಡುವ ಸಣ್ಣ ಸಣ್ಣ ತಪ್ಪುಗಳು. ಅವು ಸರಿಯಾದ್ರೆ ಸಂಬಂಧ ಮತ್ತೆ ಹೊಸದಾಗಿ ಗಟ್ಟಿಯಾಗಿ ಆಗಬಹುದು. ಹಾಗಾದ್ರೆ ಆ ಮುಖ್ಯ ಟಿಪ್ಸ್ ಏನು ಅಂತ ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪತಿ ಹಾಸಿಗೆಯ ಬಲಭಾಗದಲ್ಲಿ ಮತ್ತು ಪತ್ನಿ ಎಡಭಾಗದಲ್ಲಿ ಮಲಗಬೇಕು. ನಿದ್ರೆಗೆ ಜಾರಿರುವ ಹೆಂಡತಿಯನ್ನು ಎಬ್ಬಿಸಿ ಸಂಭೋಗಕ್ಕೆ ಒತ್ತಾಯಿಸುವ ತಪ್ಪು ಪತಿ ಮಾಡಬಾರದು. ಪರಸ್ಪರ ಒಪ್ಪಿಗೆ ಮುಖ್ಯ. ರಾತ್ರಿ ಗಂಡನ ಪಕ್ಕ ಮಲಗಿರುವಾಗ ಗಂಡನಿಗೆ ಕಿರಿಕಿರಿ ಆಗುವ ಮಾತುಗಳು ಅಥವಾ ಜಗಳದ ವಿಷಯಗಳನ್ನು ಮಾತನಾಡಬೇಡಿ. ಗಂಡನಿಗೆ ಸಂಭೋಗದ ಆಸಕ್ತಿ ಹೆಚ್ಚು ಇದ್ದರೆ ಅದನ್ನು ಹೆಂಡತಿ ಅರ್ಥ ಮಾಡಿಕೊಂಡು ನಡೆದುಕೊಂಡರೆ ಗಂಡ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಬೆಡ್ರೂಮ್ ಕೇವಲ ಮಲಗುವ ಸ್ಥಳವಲ್ಲ, ಅದು ಗಂಡ ಹೆಂಡತಿ ಇಬ್ಬರಿಗೂ ಆಪ್ತತೆ, ಪ್ರೀತಿ ಮತ್ತು ಮನಸ್ಸಿನ ಹತ್ತಿರಿಕೆಯನ್ನು ಹೆಚ್ಚಿಸುವ ಸ್ಥಳವಾಗಿರಬೇಕು. ರಾತ್ರಿ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರೂ ಒಬ್ಬರ ಜೊತೆ ಒಬ್ಬರು ಹಿತವಾಗಿ ಮಾತನಾಡಬೇಕು. ದಿನವಿಡೀ ನಡೆದ ಕೆಲಸಗಳ ಬಗ್ಗೆ, ಮನಸ್ಸಿನಲ್ಲಿರುವ ವಿಚಾರಗಳ ಬಗ್ಗೆ ಹಂಚಿಕೊಳ್ಳಬೇಕು. ಇದರಿಂದ ಇಬ್ಬರ ನಡುವೆ ಇರುವ ಅಂತರ ಕಡಿಮೆಯಾಗುತ್ತದೆ. ಹಾಸಿಗೆಯಲ್ಲಿ ಮಲಗುವಾಗ ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡುವುದು ಉತ್ತಮ. ಏಕೆಂದರೆ ಮೊಬೈಲ್ನಲ್ಲಿ ಸಮಯ ಕಳೆಯುವುದಕ್ಕಿಂತ ಸಂಗಾತಿಯ ಜೊತೆ ಮಾತನಾಡುವುದು ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ. ಗಂಡ ಕೆಲಸದಿಂದ ಮನೆಗೆ ಬಂದಾಗ ಅವನು ತುಂಬಾ ಆಯಾಸವಾಗಿರಬಹುದು. ಅಂಥ ಸಮಯದಲ್ಲಿ ಹೆಂಡತಿ ಅವನಿಗೆ ಮೃದುವಾಗಿ ಮಾತನಾಡಿದರೆ ಅವನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅದೇ ರೀತಿ ಗಂಡ ಕೂಡ ತನ್ನ ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಂಡತಿ ದಿನವಿಡೀ ಮನೆ ಕೆಲಸ, ಕುಟುಂಬದ ಜವಾಬ್ದಾರಿ ನೋಡಿಕೊಂಡು ಆಯಾಸವಾಗಿರಬಹುದು. ಅವಳಿಗೂ ಕಾಳಜಿ ಮತ್ತು ಪ್ರೀತಿ ಬೇಕು. ಬೆಡ್ರೂಮ್ನಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರು ಗೌರವಿಸಬೇಕು. ಯಾರಿಗೂ ಅಸಹಜವಾಗುವ ಮಾತುಗಳು ಅಥವಾ ವರ್ತನೆಗಳು ಇರಬಾರದು. ರಾತ್ರಿ ಸಮಯದಲ್ಲಿ ಜಗಳ ಮಾಡುವುದು ಒಳ್ಳೆಯದಲ್ಲ. ಜಗಳದಿಂದ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ ಮತ್ತು ನಿದ್ರೆಯೂ ಸರಿಯಾಗಿ ಬರುವುದಿಲ್ಲ. ಸಮಸ್ಯೆ ಇದ್ದರೆ ಅದನ್ನು ಶಾಂತವಾಗಿ ಮಾತನಾಡಿ ಪರಿಹಾರ ಕಂಡುಕೊಳ್ಳಬೇಕು. ಕೋಪದಲ್ಲಿ ಮಾತನಾಡಿದ ಮಾತುಗಳು ಸಂಬಂಧಕ್ಕೆ ನೋವು ಉಂಟು ಮಾಡಬಹುದು. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳಬೇಕು. ಒಂದು ಸಣ್ಣ ಮೆಚ್ಚುಗೆಯ ಮಾತು ಸಹ ಸಂಗಾತಿಯ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತದೆ. ಹೆಂಡತಿ ತನ್ನ ಗಂಡನ ಜೊತೆ ಹಿತವಾಗಿ ಸಮಯ ಕಳೆಯಬೇಕು. ಕೆಲವೊಮ್ಮೆ ಅವನ ಜೊತೆ ಹಳೆಯ ನೆನಪುಗಳನ್ನು ಮಾತನಾಡಬಹುದು. ಮೊದಲ ಭೇಟಿಯ ನೆನಪು, ಮದುವೆಯ ದಿನದ ನೆನಪು, ಇವುಗಳು ಸಂಬಂಧಕ್ಕೆ ಮತ್ತೆ ಸಿಹಿ ತರುತ್ತವೆ. ಗಂಡ ತನ್ನ ಹೆಂಡತಿಯ ಮೇಲೆ ಕಾಳಜಿ ತೋರಿಸಬೇಕು. ಅವಳ ಆರೋಗ್ಯ, ಅವಳ ಮನಸ್ಸಿನ ಸ್ಥಿತಿ ಇವೆಲ್ಲವನ್ನೂ ಗಮನಿಸಬೇಕು. ಬೆಡ್ರೂಮ್ನಲ್ಲಿ ಸ್ವಚ್ಛತೆ ಇರಬೇಕು. ಸ್ವಚ್ಛವಾದ ಹಾಸಿಗೆ, ಸುಂದರವಾದ ವಾತಾವರಣ, ಶಾಂತ ಬೆಳಕು ಇವುಗಳು ಇಬ್ಬರಿಗೂ ನೆಮ್ಮದಿಯನ್ನು ನೀಡುತ್ತವೆ. ಕೆಲವೊಮ್ಮೆ ಗಂಡ ಹೆಂಡತಿ ಒಟ್ಟಿಗೆ ಭವಿಷ್ಯದ ಬಗ್ಗೆ ಮಾತನಾಡಬಹುದು. ಕುಟುಂಬದ ಗುರಿಗಳು, ಕನಸುಗಳು, ಮಕ್ಕಳ ಭವಿಷ್ಯ ಇವೆಲ್ಲವನ್ನೂ ಹಂಚಿಕೊಳ್ಳುವುದರಿಂದ ಸಂಬಂಧದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಹೆಂಡತಿ ತನ್ನ ಗಂಡನಿಗೆ ಪ್ರೀತಿ ತೋರಿಸಲು ನಾಚಿಕೆಪಡಬಾರದು. ಅವನಿಗೆ ಕಾಳಜಿ ತೋರಿಸುವುದು, ಅವನ ಜೊತೆ ಹತ್ತಿರವಾಗಿ ಮಾತನಾಡುವುದು ಇವುಗಳು ದಾಂಪತ್ಯ ಜೀವನವನ್ನು ಸುಂದರವಾಗಿಸುತ್ತವೆ. ಗಂಡ ಕೂಡ ತನ್ನ ಹೆಂಡತಿಯನ್ನು ಗೌರವದಿಂದ ನೋಡಬೇಕು. ಅವಳನ್ನು ಕೇವಲ ಜವಾಬ್ದಾರಿ ಎಂದು ನೋಡದೆ ಜೀವನ ಸಂಗಾತಿಯಾಗಿ ನೋಡಬೇಕು. ದಂಪತಿಗಳ ನಡುವೆ ನಂಬಿಕೆ ಬಹಳ ಮುಖ್ಯ. ಅನುಮಾನಗಳು ಸಂಬಂಧವನ್ನು ದುರ್ಬಲಗೊಳಿಸುತ್ತವೆ. ನಂಬಿಕೆ ಇದ್ದರೆ ಮಾತ್ರ ಸಂಬಂಧ ಗಟ್ಟಿಯಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಒಬ್ಬರ ಮೇಲೆ ಒಬ್ಬರು ಕೋಪದಿಂದ ಇರಬಾರದು. ಸಾಧ್ಯವಾದರೆ ಕ್ಷಮಿಸಿ ಮನಸ್ಸನ್ನು ಹಗುರವಾಗಿಸಿಕೊಂಡು ಮಲಗುವುದು ಉತ್ತಮ. ಒಬ್ಬರ ಕೈ ಹಿಡಿದುಕೊಂಡು ಮಲಗುವುದು, ಮೃದುವಾಗಿ ಮಾತನಾಡುವುದು, ಹತ್ತಿರಿಕೆಯನ್ನು ಅನುಭವಿಸುವುದು ಇವೆಲ್ಲವೂ ದಂಪತಿಗಳ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತವೆ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದರೆ ಅವರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹೀಗಾಗಿ ಈ ಸಣ್ಣ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡರೆ ದಾಂಪತ್ಯ ಜೀವನ ಇನ್ನಷ್ಟು ಸುಖಕರವಾಗುತ್ತದೆ. ಪ್ರೀತಿ, ಗೌರವ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇದ್ದರೆ ಬೆಡ್ರೂಮ್ ಜೀವನವು ಸಂತೋಷದಿಂದ ತುಂಬಿರುತ್ತದೆ. ದಾಂಪತ್ಯ ಜೀವನದಲ್ಲಿ ದೊಡ್ಡ ದೊಡ್ಡ ವಿಷಯಗಳಿಗಿಂತ ಸಣ್ಣ ಸಣ್ಣ ಕಾಳಜಿಗಳು ಮುಖ್ಯ. ಒಂದು ನಗು, ಒಂದು ಮೆಚ್ಚುಗೆ, ಒಂದು ಮೃದುವಾದ ಮಾತು ಇವೆಲ್ಲವೂ ಸಂಬಂಧವನ್ನು ಗಟ್ಟಿಯಾಗಿಸುತ್ತವೆ. ಗಂಡ ಹೆಂಡತಿ ಪರಸ್ಪರ ಒಪ್ಪಿಗೆ, ಗೌರವ ಮತ್ತು ಪ್ರೀತಿಯೊಂದಿಗೆ ಬದುಕಿದರೆ ಅವರ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಸದಾ ಇರುತ್ತದೆ. ಧನ್ಯವಾದಗಳು. ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ.
ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.